ಇವೆಲ್ಲ ದುಬಾರಿ ಆಗಿರೋದ್ರಿಂದ ರೈತರಿಗೆ ಸಂಕಷ್ಟ ಇದೆ. ಹಾಗಾಗಿ ಬೆಳಗಾವಿ ಮಾದರಿ ಇಲ್ಲಾಂದ್ರೆ ಅವರೇ ಕಟಾವು ಸಾಗಾಣಿಕೆ ವೆಚ್ಚ ಕೊಡ್ತಾರೆ. ಇಲ್ಲಿ ಕಟಾವು ಮತ್ತೆ ಸಾಗಾಣಿಕೆ ವೆಚ್ಚ ಕೊಡೋದಿಲ್ಲ. ಹಾಗಾಗಿ ರೈತರಿಗೆ ನಷ್ಟ ಇದೆ. 5,500 ರೂಪಾಯಿ ಕೊಡಬೇಕು ಅನ್ನುವಂಥದ್ದು CPIM ನ ಆಗ್ರಹ. ಇನ್ನು ಉದ್ಯೋಗ ಖಾತ್ರಿ 2005ರಲ್ಲಿ ಎಡಪಕ್ಷಗಳ ಒತ್ತಡಕ್ಕೆ ಮಣಿದು ಜಾರಿಯಾಗಿದ್ದು, ಅದು ಇವತ್ತು ಅವತ್ತು 64 ರೂಪಾಯಿ ಇತ್ತು ಕೂಲಿ, ಇವತ್ತು 370 ರೂಪಾಯಿ ಆಗಿದೆ. ಅದು ಹೋರಾಟದ ಪರವಾಗಿ ಆಗಿದೆ. ಮುಂದೆ ಕೂಡ ಅದು 600 ರೂಪಾಯಿ ಕೂಲಿ ಹಾಕಬೇಕು. ವರ್ಷದಲ್ಲಿ 200 ದಿನ ಕೆಲಸ ಕಡ್ಡಾಯವಾಗಿ ಕೊಡಬೇಕು. ಅದು ಕೊಡೋದ್ರಿಂದ ವರ್ಷ ತಪ್ಪುತ್ತೆ. ಕುಟುಂಬಕ್ಕೆ ಕನಿಷ್ಠ ವರ್ಷಕ್ಕೆ 30,000 ರೂಪಾಯಿ ಆದಾಯ ಸಿಗುತ್ತೆ ಕೂಲಿಕಾರ ಕುಟುಂಬಕ್ಕೆ. ಕಳೆದ 15 ವರ್ಷದಲ್ಲಿ ಆ ರೀತಿಯ ಒಂದು ಕೆಲವು ಕುಟುಂಬಗಳಿಗೆ ಅನುಕೂಲ ಆಗಿದೆ. ಆದರೆ ಇನ್ನೂ ಒಂದಷ್ಟು ಅದನ್ನು ಸಮರ್ಪಕವಾಗಿ ಜಾರಿ ಮಾಡುವಲ್ಲಿ ಒಂದು ಪರಿಣಾಮಕಾರಿ ಹೆಜ್ಜೆಯನ್ನು ಸರ್ಕಾರ ಇಡಬೇಕು ಅಂತೇಳಿ ನಾವು ಒತ್ತಾಯಿಸ್ತೇವೆ. ಅದರಲ್ಲಿ ಬಯೋಮೆಟ್ರಿಕ್ ಇದೆ, EKYC ಇದೆ, ಅದನ್ನು ಕೈ ಬಿಡಬೇಕು. ಮತ್ತು ಕೂಲಿಕಾರಿಗೆ ಅನುಕೂಲ ಆಗ್ತವಾದಂಥ ರೀತಿಯಲ್ಲಿ ಅದನ್ನು ಸರಿಪಡಿಸಬೇಕು ಅಂತೇಳಿ. ಇನ್ನು ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆಗಳಿದ್ದಾವೆ. ಅದರಿಂದ ಈಗ AI ಅವರು AI ಪಾರ್ಕ್ ಮಾಡ್ತೀವಿ ಅಂತೇಳಿ ಹೇಳ್ತಾರೆ ಬಿಡದಿ ಹತ್ರ. ಈಗಾಗಲೇ ಉದ್ಯೋಗ ನಷ್ಟ ಆಗಿದೆ, ಉದ್ಯೋಗ ಕಿತ್ಕೋತಾ ಇದ್ದಾರೆ. ಎಲ್ಲ ಕಡೆ AI ಬಂದಿದೆ. ಮಾನವ ನಿರ್ಮಿತ, ಮಾನವ ಉತ್ಪಾದನೆ ಮಾಡುವಂಥ ಸ್ಥಳಕ್ಕೆ AI ಬಂದುಬಿಟ್ರೆ ಮನುಷ್ಯರಿಗೆ ಕೆಲಸನೇ ಇರೋದಿಲ್ಲ. ಸೊ ಅಡ್ವಾನ್ಸ್ ಟೆಕ್ನಾಲಜಿನ ಯಾವಾಗ ಎಷ್ಟು ಎಲ್ಲಿ ಬಳಸಬೇಕು ಅದು ಬಳಸಬೇಕು. ಆದರೆ ಎಲ್ಲದಕ್ಕೂ ವ್ಯಾಪಕವಾಗಿ ಬಳಸೋದ್ರಿಂದ ಎಲ್ಲರ ಉದ್ಯೋಗಕ್ಕೂ ಕುತ್ತು ಬರುತ್ತೆ. ಅದು ಆ ರೀತಿಯಲ್ಲಿ ಆಗಬಾರ್ದು ಅಂತೇಳಿ ಆಗ್ರಹಿಸ್ತೇವೆ. ಇನ್ನು ಕಾರ್ಮಿಕರ ಹಕ್ಕುಗಳು BJP ಗೌರ್ಮೆಂಟ್ ಬಂದ ಮೇಲೆ 29 ಕಾನೂನುಗಳನ್ನು ರದ್ದು ಮಾಡಿ 4 ಲೇಬರ್ ಕೋಡ್ ತಂದಿದ್ದಾರೆ. ಈಗ ಅದಕ್ಕೆ ಇನ್ನೊಂದು ಪುರಾತನ ಕಾಲಕ್ಕೆ ಹೋಗಿ ಶ್ರಮಶಕ್ತಿ ಯೋಜನೆ ಅಂತೇಳಿ ಮಾಡ್ತಿದ್ದಾರೆ. ಶ್ರಮಶಕ್ತಿ ಯೋಜನೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಕಾನೂನನ್ನು ರದ್ದು ಮಾಡಿ ಶ್ರಮವೇ ಜಯಿತು ಶ್ರಮಶಕ್ತಿ ಅಂತ ಹೇಳಿ ತರುವ ಮೂಲಕ, ಆ ಯೋಜನೆ ತರುವ ಮೂಲಕ ಇವತ್ತು ಕಾನೂನುಗಳನ್ನ ರದ್ದು ಮಾಡ್ತಿದ್ದಾರೆ. ಅದು ಆಗಬಾರ್ದು ಅಂತೇಳಿ ನವೆಂಬರ್ 20 ದೊಡ್ಡ ಸಂಘರ್ಷವನ್ನು ನಾವು ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರ್ಮಿಕರು ಕೂಡ ಬರಬೇಕು ಅನ್ನುವಂಥ ದುಡಿಯುವ ಜನರ ಪರವಾಗಿ ಒತ್ತಾಯಿಸ್ತಾ ಇದ್ವಿ. ಕನಿಷ್ಠ ವೇತನ 36,000 ರೂಪಾಯಿ ಆಗಬೇಕು. ಮತ್ತೆ ಅವರಿಗಿರ್ತಕ್ಕಂಥ ಈಗ ಕಟ್ಟಡ ಕಾರ್ಮಿಕರಿದ್ದಾರೆ, ಅಸಂಘಟಿತ ಕಾರ್ಮಿಕರಾಗಿ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಬೀಡಿ ಕಾರ್ಮಿಕರಿದ್ದಾರೆ, ಮತ್ತೆ ಮನೆ ಕೆಲಸದ ಮಹಿಳೆಯರಿದ್ದಾರೆ. ಇವರೆಲ್ಲರಿಗೂ ಒಂದು ಭದ್ರತೆ ಕೊಡೋ ನಿಟ್ಟಿನಲ್ಲಿ ಕಲ್ಯಾಣ ಮಂಡಳಿ ರಚನೆ ಮಾಡಬೇಕು. ಅದಕ್ಕೆ ಹೆಚ್ಚಿನ ಅನುದಾನವನ್ನು ಮುಂದಿನ ಬಜೆಟ್ ಅಲ್ಲಿ ಕೊಡಬೇಕು ಅನ್ನುವಂಥದ್ದು. ಇನ್ನು